ನಮಸ್ತೆ ಸ್ನೇಹಿತರೆ, ನಾನು ಇವತ್ತು ಏನು ಹೇಳೋಕ್ಕೆ ಹೊರಟಿದ್ದೀನಪ್ಪ ಅಂದರೆ, ನಾವು ದಿನನಿತ್ಯ ಉಪಯೋಗಿಸುವ ಹಾಲಿನ ಬಗ್ಗೆ. ಹಾಲು ಯಾವಾಗ, ಹೇಗೆ ಮತ್ತು ಯಾವ ಹಾಲು ಉತ್ತಮ ಹಾಗೂ ಹಾಲಿನ ವಿಧಗಳ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಪೌಷ್ಟಿಕಾಂಶದ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರುವ ಹಾಲು ಪೌಷ್ಟಿಕಾಂಶದ ಒಂದು ದೊಡ್ಡ ಆಗರ. ಒಂದು ಕ್ಷಣ ನಿಂತು ಯೋಚಿಸಿದರೆ ಇದು ವಿಚಿತ್ರ ಎನಿಸಬಹುದು, ಆದರೆ ಆಧುನಿಕ ಜಗತ್ತಿನ ಬಹುಪಾಲು ಜನರಿಗೆ ಈ ಹಾಲು ಪೌಷ್ಟಿಕಾಂಶದ ಸಂಕೇತವಾಗಿದೆ. ಆದರೆ ವಿಕಾಸದ ದೃಷ್ಟಿಯಿಂದ ಹಾಲಿನ ಸ್ಥಾನವು ತುಲನಾತ್ಮಕವಾಗಿ ಹೊಸದು. ಉತ್ತರ ಯುರೋಪಿಯನ್ನ ಆರಂಭಿಕ ರೈತರು ಸಾಕುಪ್ರಾಣಿಯಾದ ಹಸುಗಳನ್ನು ಕೇವಲ ಮಾಂಸ ಮತ್ತು ದುಡಿಮೆಗೆ ಮಾತ್ರವಲ್ಲದೆ ಬಿಳಿ ದ್ರವವನ್ನು ಸಹ ನೀಡಬಲ್ಲವು ಎಂದು ಕಂಡುಕೊಂಡರು. ಆಗ ಈ ಅಭ್ಯಾಸ ಪ್ರಾರಂಭವಾಯಿತು. ಸ್ನೇಹಿತರೆ, ಈ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಲನ್ನು ಮೊದಲು ಸಂಶಯಾಸ್ಪದದಿಂದ ನೋಡಲಾಗುತ್ತಿತ್ತು. 2000 ದಶಕಗಳ ಆರಂಭದವರೆಗೂ ಅನೇಕ ಹಿರಿಯ ಚೀನಿ ನಾಗರಿಕರು ಹಾಲು ಅನಾರೋಗ್ಯವೆಂದು ನಂಬಿದ್ದರು. ಜಪಾನ್ನಲ್ಲಿರುವ ತಮ್ಮ ಪ್ರಮುಖ ಪ್ರತಿಸ್ಪರ್ಧಿಗಳಿಗಿಂತ ಬಲಶಾಲಿಯಾಗಿ ಹಾಗೂ ಶಕ್ತಿಯುತವಾಗಿ ಮಕ್ಕಳನ್ನು ಬೆಳೆಯುವಂತೆ ಪ್ರೇರೇಪಿಸಲು ಈ ಚೀನಾ ರಾಷ್ಟ್ರವ್ಯಾಪಿ ಅಭಿಯಾನ ಪ್ರಾರಂಭಿಸಿತು ಎಂದು ನವೆಂಬರ್ 2000ರಲ್ಲಿ ಪ್ರಮುಖ ದಿನಪತ್ರಿಕೆಯೊಂದು ಉಲ್ಲೇಖಿಸಿದೆ. 2 ದಶಕಗಳ ನಂತರ ಹಾಲು ಅನೇಕ ಆಹಾರ ಪದ್ಧತಿಗಳಿಗೆ ಪ್ರಮುಖವಾಗಿದೆ. ಮಿತ್ರರೇ, ಹಾಲು ಪೌಷ್ಟಿಕಾಂಶದ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆಯಲು ಒಂದು ಕಾರಣವಿದೆ. ಇದು ಮನುಷ್ಯನ ಆರೋಗ್ಯಕ್ಕೆ ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧಿಯಾಗಿದೆ. ಇದರಲ್ಲಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ರಂಜಕ, ಸೋಡಿಯಂ, ಮೆಗ್ನೀಸಿಯಂ, ವಿಟಮಿನ್ B2 ಹಾಗೂ ಹೆಚ್ಚಿನ ವಾಣಿಜ್ಯ ಪ್ರಭೇದಗಳನ್ನು ವಿಟಮಿನ್ D ಯೊಂದಿಗೆ ಬಲಪಡಿಸಲಾಗಿದೆ. ವಿಶೇಷವಾಗಿ ಈ ಹಾಲು ಸೂರ್ಯನ ಬೆಳಕು ಸೀಮಿತ ಇರುವ ಪ್ರದೇಶಗಳಲ್ಲಿ ಇದು ಮತ್ತೊಂದು ಮೂಳೆ ಸ್ನೇಹಿಯಾಗಿ ಹೊರಹೊಮ್ಮಿದೆ. 2021ರಲ್ಲಿ ನ್ಯೂಟ್ರಿಷನ್ ಮತ್ತು ಮೆಟಬಾಲಿಸಮ್ ಜರ್ನಲ್ನ ಪ್ರಕಾರ ಈ ಅಧ್ಯಯನವೊಂದು ಹೊರಹೊಮ್ಮಿದೆ. ನಿಯಮಿತ ಹಾಲು ಸೇವನೆಯು ದಿನಕ್ಕೆ ಸುಮಾರು 200 ml ಬೇಕು. ಇದು ಹೃದಯದ ರಕ್ತನಾಳಗಳ ಕಾಯಿಲೆ, ಪಾರ್ಶ್ವವಾಯು, ಅಧಿಕ ರಕ್ತದೊತ್ತಡ, ಮೆಟಬಾಲಿಸಮ್ ಸಿಂಡ್ರೋಮ್, ಬೊಜ್ಜು ಇಂತಹ ಅಪಾಯಗಳನ್ನು ಕಡಿಮೆ ಮಾಡುವ ಕ್ರಮಗಳು ಕೂಡ ಇವೆ. ಆದರೆ ಯಾವ ಹಾಲು ಉತ್ತಮ? ಯಾವ ಹಾಲಿನಲ್ಲಿ ಹೆಚ್ಚು ಪೌಷ್ಟಿಕಾಂಶಗಳಿವೆ? ಹಾಗಾದರೆ ಹಾಲಿನಲ್ಲಿ ಎಷ್ಟು ವಿಧಗಳಿವೆ ಎಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಹಾಲಿನಲ್ಲಿ ಪ್ರಮುಖವಾಗಿ A1 ಮತ್ತು A2 ಎಂಬ 2 ವಿಧಗಳಿವೆ. A1 A2 ಏನಪ್ಪ ಅಂದರೆ, ಹಾಲಿನಲ್ಲಿರುವ ಪ್ರೋಟೀನ್ನ ರಚನೆಯ ಆಧಾರದ ಮೇಲೆ ಈ A1 A2 ಎಂದು ಪರಿಗಣಿಸಲಾಗುತ್ತದೆ. ಈ A1ನಲ್ಲಿ A1 ಬೀಟಾ ಕೇಸಿನ್ ಪ್ರೋಟೀನ್ ಹಾಗೂ A2ನಲ್ಲಿ A2 ಬೀಟಾ ಕೇಸಿನ್ ಪ್ರೋಟೀನ್. A1 ಹಾಲಿನ ಹಸುಗಳು ಯಾವಪ್ಪ ಅಂದರೆ ಈ ಕ್ರಾಸ್ ಬ್ರೀಡ್ ಹಸುಗಳು, HF ಜರ್ಸಿ. ಈ A2 ಹಾಲಿನ ಹಸುಗಳು ಇವು ಯಾವಪ್ಪ ಅಂದರೆ ಪ್ರಪಂಚದ ಮೂಲ ತಳಿಗಳು. ನಮ್ಮ ಭಾರತದ ವ್ಯಾಪ್ತಿಗೆ ಬಂದರೆ ಮಲೆನಾಡು ಗಿಡ್ಡ, ಹಳ್ಳಿಕಾರ್, ಅಮೃತ್ ಮಾಲ್ ಕೌಲ್, ದೇವಣಿ, ಕಿಲಾರಿ, ಕಾಂಕ್ರೇಜ್, ತಾರ್ಪಾರ್ಕರ್, ರೆಡ್ ಸಿಂಧಿ, ಗಿರ್, ಸಾಹಿವಾಲ್ ಇನ್ನೂ ಮುಂತಾದವು. ಈ 2 ವಿಧದ ಹಾಲಿನಲ್ಲಿ ವಿಶೇಷತೆ ಏನೆಂದರೆ, A1 ಹಾಲಿನಲ್ಲಿ A1 ಬೀಟಾ ಕೇಸಿನ್ ಪ್ರೋಟೀನ್ ಇದು ಜೀರ್ಣವಾಗುವ ಸಮಯದಲ್ಲಿ BCM7 ಅಂದರೆ ಬೀಟಾ ಕೆಸಮೋರ್ಫಿನ್ 7 ತಯಾರಾಗುತ್ತದೆ.
ಆದರೆ A2 ಹಾಲಿನಲ್ಲಿ A2 ಬೀಟಾ ಕೇಸಿನ್ ಜೀರ್ಣವಾಗುವ ಸಮಯದಲ್ಲಿ BCM7 ತಯಾರಾಗುವುದಿಲ್ಲ. ಈ A1 ಹಾಲಿನ BCM7 ರಕ್ತದಲ್ಲಿ ಸೇರಿಕೊಂಡು ಇದು ಅನೇಕ ಕಾಯಿಲೆಗಳಿಗೆ ಶುರು ಮಾಡುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಹೇಳುವುದಾದರೆ ಸುಮಾರು 30 ವರ್ಷಗಳ ಹಿಂದೆ ಬಾಬ್ ಎಲೆಟ್ ರವರು ಈ ಹಾಲಿನ ಬಗ್ಗೆ ಸಂಶೋಧನೆ ನಡೆಸುತ್ತಾರೆ. ಅದೇನಪ್ಪ ಅಂದರೆ ನ್ಯೂಜಿಲೆಂಡ್ ಮತ್ತು ಸಮೂಹ ದ್ವೀಪದ ಈ ನ್ಯೂಜಿಲೆಂಡ್ ಹತ್ತಿರ ಇರುವ ಸಣ್ಣ ದ್ವೀಪ. ರಿಸರ್ಚ್ ಮಾಡುತ್ತಿರುವ ಬಾಬ್ ಎಲೆಟ್ ರವರಿಗೆ ಒಂದು ಆಶ್ಚರ್ಯ ಕಾದಿರುತ್ತದೆ. ಏನಪ್ಪ ಅಂದರೆ ನ್ಯೂಜಿಲೆಂಡ್ನಲ್ಲಿ ಬೆಳೆಯುತ್ತಿರುವ ಸಮೂಹ ದ್ವೀಪದ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸು ಜಾಸ್ತಿ ಇರುತ್ತದೆ. ಅದೇ ದ್ವೀಪದಲ್ಲಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಕಡಿಮೆ ಇರುತ್ತದೆ. ಇದರಿಂದ ಆಶ್ಚರ್ಯಚಕಿತರಾದ ಬಾಬು ಎಲೆಟ್ ರವರು ಆ ಮಕ್ಕಳ ಜೀವನ ಶೈಲಿ ಮೇಲೆ ಇನ್ನೂ ಹೆಚ್ಚು ಸ್ಟಡಿ ಮಾಡುತ್ತಾರೆ. ಆಗ ವಿಷಯ ಗೊತ್ತಾಗುತ್ತದೆ, ನ್ಯೂಜಿಲೆಂಡ್ನಲ್ಲಿ A1 ಹಾಲನ್ನು ಹೆಚ್ಚು ಸೇವನೆ ಮಾಡುತ್ತಿದ್ದರು, ಸಮೂಹ ದ್ವೀಪದಲ್ಲಿ A1 ಹಾಲನ್ನು ಕಡಿಮೆ ಸೇವನೆ ಮಾಡಿ A2 ಹಾಲನ್ನು ಅಂದರೆ ದೇಶಿ ಹಸುಗಳ ಹಾಲನ್ನು ಜಾಸ್ತಿ ಸೇವನೆ ಮಾಡುತ್ತಿದ್ದರು ಎಂದು. ತಾವು ಕಂಡುಹಿಡಿದ ಸಂಗತಿಯನ್ನು ಖಚಿತಪಡಿಸಿಕೊಳ್ಳಲು ಬಾಬ್ ಎಲೆಟ್ ರವರು ಇಲಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಒಂದು ಗುಂಪಿನ ಇಲಿಗಳಿಗೆ A1 ಹಾಲು ಕೊಡುತ್ತಾರೆ, ಮತ್ತೊಂದು ಗುಂಪಿನ ಇಲಿಗಳಿಗೆ A2 ಹಾಲನ್ನು ಕೊಡುತ್ತಾರೆ. ಇದು ಸುಮಾರು 250 ದಿನಗಳ ಆದ ಬಳಿಕ A2 ಹಾಲನ್ನು ಸೇವಿಸಿದ ಇಲಿಗಳಲ್ಲಿ ಒಂದೇ ಒಂದು ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಇರುವುದಿಲ್ಲ. ಆದರೆ A1 ಸೇವಿಸಿದ ಇಲಿಗಳಲ್ಲಿ 47% ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಇಲಿಗಳಲ್ಲಿ ಕಂಡುಬರುತ್ತವೆ. ತದಾದ ನಂತರ ಬಾಬ್ ಎಲೆಟ್ ರವರು ಯಾವ ದೇಶಗಳಲ್ಲಿ A1 ಹಾಲನ್ನು ಹೆಚ್ಚು ಸೇವನೆ ಮಾಡುತ್ತಿದ್ದಾರೆ ಅಂತ ನೋಡಿದರೆ ಆ ದೇಶಗಳ ಪ್ರಾಂತ್ಯಗಳಲ್ಲಿ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಜಾಸ್ತಿ ಇರುತ್ತವೆ. ಸುಮಾರು 30 ವರ್ಷಗಳ ಹಿಂದೆ A1 ಹಾಲು ಕುಡಿಯುವುದರಿಂದ ಟೈಪ್ 1 ಡಯಾಬಿಟಿಸ್ ಕೇಸ್ಗಳು ಈ ವರದಿಯಿಂದ ಗೊತ್ತಾಗುತ್ತದೆ. ಇಷ್ಟೆಲ್ಲ ವರದಿಯಿಂದ ತಿಳಿದ ನಾವು ಏಕೆ ನಾವು ನಮ್ಮ ದೇಶಿ ಹಸುಗಳನ್ನು ಸಾಕಲು ತುಲನಾತ್ಮಕವಾಗಿ ಕಡಿಮೆ ಮಾಡಿದ್ದೇವೆ? ಹೌದು ಮಿತ್ರರೇ, ರೈತರಿಗೆ ಹಾಲಿನ ಉದ್ಯಮ ಒಂದು ಬ್ಯಾಕ್ ಬೋನ್ ರೀತಿ ಇದೆ. ಈ ಮಿಶ್ರತಳಿಯ ಹೈನುಗಾರಿಕೆಯಲ್ಲಿ ಒಬ್ಬ ರೈತರು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಆದರೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಪ್ಪ ಅಂದರೆ, HF ಜರ್ಸಿ ಹಸುಗಳು ಹೈನುಗಾರಿಕೆ ಇರಲಿ, ಆದರೆ ಮನೆಗೆ ಒಂದು ದೇಶಿ ಹಸು ಇರಲಿ. ನಮ್ಮ ದೇಶಿ ಹಸುವಿನ ಹಾಲು ಪ್ಯೂರಿಟಿಯ ಬಾಸ್. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ದೇಶಿ ಹಸು, ಅದರ ಹಾಲು ತುಂಬ ಪ್ರಾಮುಖ್ಯತೆ, ಶ್ರೇಷ್ಠತೆ ಎಷ್ಟಿದೆಪ್ಪ ಅಂದರೆ ಹೇಳಲು ಸಾಲದು. ದೇವರಿಗೆ ನೈವೇದ್ಯದಿಂದ ಹಿಡಿದು ಹಾಗೂ ಹುಟ್ಟಿದ ಮಕ್ಕಳಿಗೆ ಆಹಾರವಾಗಿ, ಕೊನೆಗೆ ಶವ ಸಂಸ್ಕಾರದಲ್ಲೂ ಹಾಲು ತುಪ್ಪ ಬಿಡುವ ಕಾರ್ಯದಲ್ಲೂ ಶ್ರೇಷ್ಠತೆಯನ್ನು ಪಡೆದುಕೊಂಡಿದೆ. ಈವರೆಗೆ ಆಧುನಿಕ ಜಗತ್ತಿನಲ್ಲಿ ಪರಿಶುದ್ಧ ಹಾಲು ಸಿಗುವುದು ತುಂಬ ಕಷ್ಟ. ಈ ನಿಟ್ಟಿನಲ್ಲಿ ನಾವು ನಮ್ಮ ಸ್ನೇಹಿತರು ಸೇರಿ ಒಂದು ಸಂಕಲ್ಪ ಮಾಡಲು ಹೊರಟಿದ್ದೇವೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ನಮಸ್ತೆ, ಧನ್ಯವಾದ.